ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ಪ್ರತಿ ವಾರದ ಪ್ರಚಲಿತ ಘಟನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಜನವರಿ ಫಸ್ಟ್ ವೀಕಲ್ಲಿ ಆಗಿರ್ತಕ್ಕಂಥ ಪ್ರಮುಖ ರಾಷ್ಟ್ರೀಯ, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸ್ಗಳನ್ನು, ಅದರ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಷನ್ಗಳನ್ನು ಹಾಗೂ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಜಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ರವನ್ನು ನಿಮ್ಮ ಜೊತೆ ತೆಗೆದುಕೊಂಡು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ SSC, ರೈಲ್ವೆ, ಬ್ಯಾಂಕಿಂಗ್, ಪೊಲೀಸ್, PSI ಹಾಗೂ ಇತರೆ ರಾಜ್ಯ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ಲಾಸ್ ಆಗಿದೆ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಈಗಾಗಲೇ ಹಿಂದಿನ ತಿಂಗಳ 2025ರ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಪ್ರತಿ ವಾರದ ಪ್ರಚಲಿತ ಘಟನೆಗಳ ಜೊತೆ ಆ ತಿಂಗಳ ಕೊನೆಗೆ 1 ಮಂತ್ ಫುಲ್ ಕರೆಂಟ್ ಅಫೇರ್ಸ್ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಿರ್ತೀನಿ. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಯಾಗಿದ್ದು, ಪ್ರತಿ ತಿಂಗಳ 5th and 25th ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಇಲ್ಲಿ ಲೈಬ್ರರಿ, ಲ್ಯಾಬ್, ಆನ್ಲೈನ್ ಆಫ್ಲೈನ್ ಟೆಸ್ಟು, ಮೊಬೈಲ್ ಅಪ್ಲಿಕೇಶನ್ನು ಮತ್ತು ಅಡ್ಡಾ 247 ಬುಕ್ಸ್ಗಳನ್ನು ನಾವಿಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಸೊ SSC GD, RRB, NTPC ಮತ್ತು ಬ್ಯಾಂಕ್ PO ಕ್ಲರ್ಕ್ ಹೊಸ ಬ್ಯಾಚು ಇದೇ ಜನವರಿ 10ರಿಂದ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಜಾಯ್ನ್ ಆಗ್ಬೋದು. ಜೊತೆಗೆ ನಮ್ಮ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮನ್ನು ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ QR ಕೋಡ್ಗಳನ್ನು ನಾವಿಲ್ಲಿ ಹಾಕಿದ್ದೀವಿ. ಇದರ ಬೆನಿಫಿಟನ್ನು ತಾವು ಪಡಿಬಹುದು. ಸೊ ಈಗ ನಾವು ಜನವರಿ ಫಸ್ಟ್ ವೀಕಲ್ಲಿ ಇರ್ತಕ್ಕಂಥ ಪ್ರಮುಖ ಘಟನೆಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಮೇಲೆ ಇಂಗ್ಲೀಷಲ್ಲಿ ಇದೆ, ಆಮೇಲೆ ಕನ್ನಡದಲ್ಲಿನೂ ಇದನ್ನ ಕ್ವಶನ್ಗಳನ್ನು ಹಾಕಿದ್ದೀವಿ. ಡಿಸೆಂಬರ್ 31, 2025ರಂದು ಯಾವ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ 6 ಪಥದ ಗ್ರೀನ್ ಫೀಲ್ಡ್ ಪ್ರವೇಶ ನಿಯಂತ್ರಕ ಹೆದ್ದಾರಿ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಒಂದು ಅನುಮೋದನೆ ನೀಡಿದೆ? ಯಾವ 2 ನಗರಗಳ ನಡುವೆ 6 ಪಥದ ಗ್ರೀನ್ ಫೀಲ್ಡ್ ಪ್ರವೇಶ ನಿಯಂತ್ರಿತ ಹೆದ್ದಾರಿ, ಅಂದ್ರೆ ಅಕ್ಕಪಕ್ಕದ ಯಾವುದೇ ಒಂದು ವ್ಯಕ್ತಿ ಆಗಲಿ, ಪ್ರಾಣಿ ಆಗಲಿ, ವಾಹನಗಳಾಗಲಿ ಹೈವೇ ಮೇಲೆ ಬರುವಂತಿಲ್ಲ ಅಂತ ಒಂದು ಕಾರಿಡಾರ್ ಅನ್ನ ಒಳಗೊಂಡಿರ್ತಕ್ಕಂಥ ಹೈವೇಯನ್ನು ಮಾಡಲಿಕ್ಕೆ ಸರ್ಕಾರ ಪಾಸ್ ಮಾಡಿದೆ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದೆ. ಅದು ಯಾವ 2 ನಡುವಿನ ಹೆದ್ದಾರಿ ಆಗಿದೆ? ಪುಣೆ ನಾಗ್ಪುರ್, ನಾಸಿಕ್ ಸೋಲಾಪುರ್ ಅಕ್ಕಲ್ಕೋಟ್, ಮುಂಬೈ ಔರಂಗಾಬಾದ್, ಇಂದೋರ್ ಭೋಪಾಲ್. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ನಾಸಿಕ್, ಸೋಲಾಪುರ್ ಮತ್ತು ಅಕ್ಕಲ್ಕೋಟ್. ಈ ಒಂದು ನಗರಗಳನ್ನು ಸಂಪರ್ಕಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನ 6 ಪಥದ ಗ್ರೀನ್ ಫೀಲ್ಡ್ ನೋ ಎಂಟ್ರಿ ಒಂದು ಹೈವೇ ಆಗಿ ಇದನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಇದು ಒರಿಸ್ಸಾ ಮತ್ತು ಮಹಾರಾಷ್ಟ್ರದಲ್ಲಿ 2 ಹೈವೇಗಳನ್ನ ಮಾಡಲು ನಿರ್ಧರಿಸಲಾಗಿದೆ. ಈ 6 ಪಥದ ರಸ್ತೆ ಆಗಿದೆ. ಎಷ್ಟು ಪಥದ ಇದು? 3 ಹೋಗು, 3 ಬರೋದು. ಸೊ ಹಿಂಗ 6 ಪಥ ರಸ್ತೆ ಆಗಿದ್ದು, ಇಲ್ಲಿ ಯಾವುದೇ ರೀತಿ ಪಕ್ಕದ ರಸ್ತೆಯಿಂದ ಪ್ರಾಣಿಗಳಾಗಲಿ, ಮಾನವರಾಗಲಿ ಅಥವಾ ಇತರೆ ವಾಹನಗಳಾಗಲಿ ಎಂಟ್ರಿ ಆಗಲಿಕ್ಕೆ ಅವಕಾಶ ಇಲ್ಲ. ಇದು ಒಟ್ಟು 374 ಕಿಲೋಮೀಟರ್ ಉದ್ದವಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಯೋಜನೆ ಅಡಿಯಲ್ಲಿ ನಾಸಿಕ್, ಅಹಲ್ಯಾನಗರ್, ಸೋಲಾಪುರ್, ಕರ್ನೂಲ್ ಈ ಒಂದು ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ. ಟೋಟಲ್ 17 ಗಂಟೆ ಒಂದು ಸಮಯವನ್ನು ಇದು ಉಳಿತಾಯ ಮಾಡುತ್ತದೆ. ಸೊ 100 ಕಿಲೋಮೀಟರ್ ಸ್ಪೀಡ್ ವೇಗದಲ್ಲಿ ಮತ್ತು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ವಾಹನಗಳು ಈ ರಸ್ತೆ ಮೇಲೆ ಹೋಗಬೇಕಾಗ್ತದೆ. ಒಟ್ಟಾರೆ 142 ಕೋಟಿ ರೂಪಾಯಿಯನ್ನು ಇದಕ್ಕೆ ವ್ಯಯಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಇದು ಮಹಾರಾಷ್ಟ್ರದ ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಅಂತ ಪರಿಗಣಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಭಾರತವು 2025 ಡಿಸೆಂಬರ್ 31ರಂದು 2 ಪ್ರಳಯ ಕ್ಷಿಪಣಿಗಳನ್ನ ಸಾಲೋ ಮೋಡ್ ನಲ್ಲಿ ಪರೀಕ್ಷಿಸಿತು. ಇದು ಯಾವ ರಾಜ್ಯದ ಕರಾವಳಿಯಲ್ಲಿ ಪರೀಕ್ಷೆ ನಡೆಸಲಾಯಿತು? ಭಾರತ ಇತ್ತೀಚೆಗೆ ಪರೀಕ್ಷೆ ಮಾಡಿರ್ತಕ್ಕಂಥ 2 ಕ್ಷಿಪಣಿಗಳ ಪ್ರಳಯ್, ಅದು ಯಾವ ಕರಾವಳಿಯಲ್ಲಿ ಪರೀಕ್ಷಿಸಲಾಯಿತು ಅಂತಂದ್ರೆ ಆನ್ಸರ್ ಒಡಿಸ್ಸಾ ಕರಾವಳಿಯಲ್ಲಿ. ನೋಡ್ರಿ, ಭಾರತದ ಎಲ್ಲ ಕ್ಷಿಪಣಿಗಳನ್ನ ಉಡಾವಣೆ ಮಾಡೋದಿಲ್ಲ ಅಂತಂದ್ರೆ ಒರಿಸ್ಸಾದ ವೀಲರ್ ದ್ವೀಪ ಅಂತ ಬರ್ತದೆ. ಸೊ ಇಲ್ಲಿ ವೀಲರ್ ಐಲ್ಯಾಂಡ್ ಅಂತ ಬರ್ತದೆ. ಸೊ ವೀಲರ್ ಐಲ್ಯಾಂಡ್ ಇಂದ ಇದನ್ನ ಎಲ್ಲ ಕ್ಷಿಪಣಿಗಳನ್ನು ಭಾರತದಲ್ಲಿ ಪರೀಕ್ಷೆ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಹುದು.
ಸೊ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ಪ್ರಳಯ್ ಅಂತಕ್ಕಂತ ಒಂದು ಕ್ಷಿಪಣಿ ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ಭೂಮಿಯಿಂದ ಭೂಮಿಗೆ ವೈರಿಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತ ಮಿಸೈಲ್ ಆಗಿದ್ದು, ಒರಿಸ್ಸಾದ ಕಡಲ ತೀರದಿಂದ ಇದನ್ನ ಡಿಸೆಂಬರ್ 30ರಂದು ಪರೀಕ್ಷೆ ಮಾಡಲಾಯಿತು. ಈ ಕ್ಷಿಪಣಿಯನ್ನ ತಯಾರು ಮಾಡಿದವರು ಯಾರು ಅಂತಂದ್ರೆ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಈ ಒಂದು ಕ್ಷಿಪಣಿಗಳನ್ನ ಭಾರತದ ಏರ್ಫೋರ್ಸ್ ಅಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ ಹಾಗೂ ಇತರೆ ಕೈಗಾರಿಕೆಗಳಲ್ಲಿ ಇದನ್ನ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಇದ್ರ ರೇಂಜ್ ಎಷ್ಟಿದೆ ಅಂತಂದ್ರೆ 150 to 500 ಕಿಲೋಮೀಟರ್ ವರೆಗೆ ವೈರಿ ಪಡೆಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತ ಒಂದು ಸಾಮರ್ಥ್ಯ ಈ ಒಂದು ಕ್ಷಿಪಣಿಗಳಿಗೆ ಇದೆ ಅಂತ ಹೇಳ್ಬೋದು. ಸರಿನಾ? ಇಂಪಾರ್ಟೆಂಟ್. ರೇಂಜ್ ಎಷ್ಟಿದೆ ಇದು? 150 to 500 ಕಿಲೋಮೀಟರ್. ಎಲ್ಲಿಂದ ಪರೀಕ್ಷೆ ಮಾಡಲಾಯಿತು? ಒರಿಸ್ಸಾದ ಕರಾವಳಿಯಿಂದ. ಈ ಕ್ಷಿಪಣಿ ಹೆಸರು ಏನಂತಂದ್ರ ಪ್ರಳಯ್. ರೈಟ್ ರೀ? ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ DRDO. ಇದು ಎಂತ ಮಿಸೈಲ್ ಅಂತಂದ್ರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಭೂಮಿಯಿಂದ ಭೂಮಿಗೆ ಲಾಂಚ್ ಮಾಡ್ತಕ್ಕಂತ ಒಂದು ಸಾಲ್ವೋ ಲಾಂಚ್ ಒಂದು ಕ್ಷಿಪಣಿ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಇಷ್ಟು ಪಾಯಿಂಟ್ ಅನ್ನ ನೀವು ಇಲ್ಲಿ ಕವರ್ ಮಾಡ್ಬೇಕಾಗ್ತದೆ. ರೈಟ್ ರೀ? ಇತ್ತೀಚೆಗೆ ವೈಸ್ ಚೀಫ್ ಏರ್ ಸ್ಟಾಫ್, ವೈಸ್ ಚೀಫ್ ಆಫ್ ಏರ್ ಸ್ಟಾಫ್, ವಾಯುಪಡೆಯ ಉಪಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕ ಆಗಿದ್ದಾರೆ? ಜನವರಿ 1, 2026ರಿಂದ. ಸೊ ಆನ್ಸರ್ ಯಾವ್ದಂದ್ರೆ ನಾಗೇಶ್ ಕಪೂರ್. ನಾಗೇಶ್ ಕಪೂರ್ ಅವರು ಭಾರತದ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ಅಂದ್ರೆ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಇವರು ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಜನವರಿ 1, 2026ರಿಂದ. ರೈಟ್ ರೀ? ಯಾರಿ? ನಾಗೇಶ್ ಕಪೂರ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನಾಗೇಶ್ ಕಪೂರ್ ಅವರು. 2026ರಲ್ಲಿ ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿರ್ತಕ್ಕಂಥ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಪವಿತ್ರ ಪಿಪ್ರಾವಾ ಅವಶೇಷಗಳನ್ನು ಪ್ರದರ್ಶಿಸುವ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಎಕ್ಸಿಕ್ಯೂಷನ್ ಅನ್ನ ಅಧಿಕೃತ ಶೀರ್ಷಿಕೆ ಏನಾಗಿತ್ತು? ಅದರ ಒಂದು ಟೈಟಲ್ ಏನಾಗಿತ್ತು? ಅಫಿಷಿಯಲ್ ಟೈಟಲ್ ಏನಾಗಿತ್ತು ಅಂತ ಕೇಳ್ಯಾರ. ಅಫಿಷಿಯಲ್ ಟೈಟಲ್ ಆಫ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋಸಿಷನ್ ಶೋಕೇಸಿಂಗ್ ದ ಸೆಕ್ರೆಡ್ ಪಿಪ್ರಾವಾ ರಿಲಿಕ್ಸ್ ರಿಲೇಟೆಡ್ ಟು ಭಗವಾನ್ ಬುದ್ಧ. ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳ ಒಂದು ಪ್ರದರ್ಶನವನ್ನ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಏನಂತ ಹೆಸರು ಕೊಡಲಾಗಿದೆ? ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ, ಕಪಿಲ ವಸ್ತುವಿನ ಅವಶೇಷಗಳು, ಬುದ್ಧ ಪರಂಪರೆ. ಅಂದ್ರೆ ರಿಲಿಕ್ಸ್ ಆಫ್ ಕಪಿಲ ವಸ್ತು, ದ ಬುದ್ಧ ಲೆಜೆಸಿ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಆ ಒಂದು ಪ್ರದರ್ಶನಕ್ಕೆ ಇಡಲಾಗಿತ್ತು ಅಂತ ಹೇಳ್ಬೋದು. ಗೌತಮ್ ಬುದ್ಧ ಬಿಹಾರದಲ್ಲಿ ಜನಿಸಿರ್ತಕ್ಕಂಥ ಮಹಾನ್ ಪುರುಷ. ಸೊ 6ನೇ ಶತಮಾನದಲ್ಲಿ ಹಿಂದೂ ಧಾರ್ಮಿಕ ಸುಧಾರಣೆಯ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ತನ್ನದೇ ಆಗಿರತಕ್ಕಂಥ ಸರಳ ಬೋಧನೆ ವಿಧಾನಗಳ ಮೂಲಕ ಬೌದ್ಧ ಧರ್ಮವನ್ನ ಸ್ಥಾಪಿಸಿದ್ರು. ಸೊ ಈ ಒಂದು ಬುದ್ಧನ ಜನ್ಮಸ್ಥಳ ಯಾವ್ದಂದ್ರೆ ಕಪಿಲ ವಸ್ತು. ಕಪಿಲ ವಸ್ತುವಿನ ಪಕ್ಕದಲ್ಲೇ ಇರತಕ್ಕಂಥ ಒಂದು ಪ್ರಮುಖ ಸ್ಥಳ ಯಾವ್ದಂದ್ರೆ ಪಿಪ್ರಾವಾ. ಇದನ್ನ 1898ರಲ್ಲಿ ಇದನ್ನು ಸಂಶೋಧನೆ ಮಾಡಲಾಯಿತು. ಇದು ಭಗವಾನ್ ಬುದ್ಧನಿಗೆ ಸಂಬಂಧಿಸಿರ್ತಕ್ಕಂಥ ಸ್ಥಳವಾಗಿದ್ದು, ಇದರ ಒಂದು ಅವಶೇಷಗಳನ್ನು ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಸ್ಥಳಗಳ ಒಂದು ಪ್ರದರ್ಶನವನ್ನ ಎಕ್ಸಿಬಿಷನ್ ನಲ್ಲಿ ಇಡಲಾಗಿದೆ ಅಂತ ಹೇಳ್ಬೋದು. 2025 ಡಿಸೆಂಬರ್ 18ರಿಂದ 30ರವರೆಗೆ ಯಾವ 2 ಸಶಸ್ತ್ರ ಪಡೆಗಳು ಡೆಸರ್ಟ್ ಸೈಕ್ಲೋನ್ 2 ಅಂತಕ್ಕಂಥ ಈ ಒಂದು ಎಕ್ಸರ್ಸೈಸ್ ಅನ್ನ ಮಾಡಲಾಯಿತು? ಯಾವ 2 ಫೋರ್ಸ್ಗಳ ನಡುವೆ? ಯಾವುದು? ಡೆಸರ್ಟ್ ಸೈಕ್ಲೋನ್ ಎಕ್ಸರ್ಸೈಸ್, ಡೆಸರ್ಟ್ ಸೈಕ್ಲೋನ್ ಅಂತಕ್ಕಂಥದ್ದು ಯಾವ 2 ದೇಶಗಳ ನಡುವೆ ನಡೆಯಿತು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ, ಭಾರತೀಯ ಸೇನೆ ಮತ್ತು UAEಯ ಭೂಸೇನೆ, ಲ್ಯಾಂಡ್ ಆರ್ಮಿ ಅಂತ ಕರಿತೀವಿ, ಲ್ಯಾಂಡ್ ಫೋರ್ಸ್. ಯುನೈಟೆಡ್ ಆಫ್ ಅರಬ್ ಎಮಿರೇಟ್ಸ್ ಭೂಪಡೆ ಮತ್ತು ಭಾರತೀಯ ಸೇನೆ ಆರ್ಮಿ, ಇವರಿಬ್ಬರ ಮಧ್ಯೆ ನೋಡ್ರಿ, ಇವರಿಬ್ಬರ ಮಧ್ಯೆ ಒಂದು ಜಂಟಿ ಸಮರಾಭ್ಯಾಸವನ್ನು ನಡೆಸಲಾಯಿತು. ಆ ಸಮರಾಭ್ಯಾಸಕ್ಕೆ ಏನ್ ಕರೀತಾರೆ ಅಂದ್ರೆ ಡೆಸರ್ಟ್ ಸೈಕ್ಲೋನ್ ಅಂತ ಕರೆಯಲಾಗ್ತದೆ. ಎಷ್ಟನೇ ಆವೃತ್ತಿ ಅಂದ್ರೆ 2ನೇ ಆವೃತ್ತಿ. ಎಲ್ಲಿ ನಡೀತಿದ್ವು ಅಂತಂದ್ರೆ ಅಲ್ ಹಮ್ರಾ, ಅಬುದಾಬಿಯಲ್ಲಿ ಇರ್ತಕ್ಕಂಥ ಅಲ್ ಹಮ್ರಾ ಒಂದು ಸೇನಾ ನೆಲೆಯಲ್ಲಿ ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಭಾರತ ಮತ್ತು UAE ನಡುವೆ. ರೈಟ್ ರೀ? ಆದ್ಮೇಲೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ,
ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿದ್ರೆ ಎಲ್ಲ PDF ಪ್ರತಿಗಳನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಹಾಕ್ತಿವಿ. ಅಲ್ಲಿ ಮೆಂಟಲ್ ಎಬಿಲಿಟಿ, ಸ್ಟ್ಯಾಟಿಕ್ GK, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕಂಟಿನ್ಯೂ ಆಗಿರತಕ್ಕಂಥ ಒಂದು ಕಂಟೆಂಟ್ ಗಳನ್ನ ಅದರಲ್ಲಿ ಶೇರ್ ಮಾಡ್ತಿರ್ತೀವಿ. ಕ್ವಿಜ್ ಇರ್ತದೆ. ಸೊ ಅದರ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿದೀವಿ. ಮಸ್ಟ್ ಅಂಡ್ ಶುಡ್ ಎಲ್ಲರೂ ನೀವೆಲ್ಲ ಏನ್ ಮಾಡ್ರಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಡೈಲಿ ಕ್ಲಾಸ್ ಅಪ್ಡೇಟ್ ಆಗ್ತದೆ. ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಇದರಲ್ಲಿ ಹಾಕ್ತಿವಿ. ಇದರ PDF ಪ್ರತಿಗಳನ್ನ ಅದರಲ್ಲಿ ಶೇರ್ ಮಾಡ್ತೀವಿ. ಆಮೇಲೆ ಪ್ಲೇಸ್ಟೋರ್ ಅಲ್ಲಿ ನಮ್ಮ ಮೊಬೈಲ್ ಆಪ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತೇಳಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡ್ಕೊಡ್ರಿ. ಎಲ್ಲ ವಿಡಿಯೋ ಕೋರ್ಸ್ಗಳಿದಾವೆ, PDF ಫ್ರೀ ಆನ್ಲೈನ್ ಆಫ್ಲೈನ್ ಟೆಸ್ಟ್ಗಳಿದ್ದಾವೆ. ಸೊ ಡೈಲಿ ಅಫೇರ್ಸ್ ಬರ್ತದೆ, ಕ್ವಿಜಸ್ ಗಳು ಬರ್ತವೆ, ಡೈಲಿ ಟೆಸ್ಟ್ ಡೋಸ್ಗಳನ್ನ ನಾವು ಇದರಲ್ಲಿ ಕೊಡ್ತಾ ಇದೀವಿ. 1 ಇಯರ್ ವರೆಗೆ ನೀವು ಯಾವುದೇ ಕೋರ್ಸು ಮತ್ತು ಟೆಸ್ಟ್ ಅನ್ನು ತೆಗೆದುಕೊಂಡ್ರೆ 1 ಇಯರ್ ವರೆಗೆ ನೀವು ಟೆಸ್ಟ್ ಬರಿಬಹುದು. ಈಗಾಗಲೇ RRB, SSC ಕ್ಯಾಲೆಂಡರ್ಗಳ ಅನೌನ್ಸ್ ಆಗಿದ್ದಾವೆ. ರೈಲ್ವೆ ಎಕ್ಸಾಮ್ಗಳನ್ನ ನೀವೆಲ್ಲ ರೈಲ್ವೆ ಎಕ್ಸಾಮ್ಗಳು ಇದರಲ್ಲಿ ಬರಿಬಹುದು, ಬ್ಯಾಂಕ್ ಎಕ್ಸಾಮ್ಸ್ ಅನ್ನ ಬರಿಬಹುದು. ಎಲ್ಲ ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರೋದ್ರಿಂದ ನ್ಯಾಷನಲ್ ಲೆವೆಲ್ ಟೆಸ್ಟ್ ಮೆಟೀರಿಯಲ್ಗಳನ್ನ ನಾವು ಇದರಲ್ಲಿ ಹಾಕಿದೀವಿ ಮತ್ತು ಭಾರತದಲ್ಲಿ ಅತಿ ಕಡಿಮೆ ರೇಟ್ಗೆ ನಾವು ಟೆಸ್ಟ್ ಅನ್ನ ಇಲ್ಲಿ ಕೊಡ್ತಾ ಇದೀವಿ. ಸೊ ಅದಕ್ಕಾಗಿ ಹಲವಾರು ಫ್ರೀ ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ಈ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡ್ಕೊಡ್ರಿ. ಏನಿದೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತಿದೆ, ಏನಿದೆ ಈ ಲೋಗೋ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಇರತಕ್ಕಂಥ ಈ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿ ಇದರ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಗಸ್ಟ್ 15, 2027 ಪ್ರಾರಂಭಿಸಲು ನಿರ್ಧರಿಸಲಾದ ಭಾರತದ ಮೊದಲ ಬುಲೆಟ್ ರೈಲು ಯಾವ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅನ್ನ ಎಲ್ಲಿ ಗುರುತಿಸಲಾಗಿದೆ? ಫಸ್ಟ್ ಬುಲೆಟ್ ರೈಲು ಯಾವ 2 ನಗರಗಳ ಮಧ್ಯೆ ಓಡಲಿದೆ? ಆಪ್ಷನ್ ದೆಹಲಿ ಟು ವಾರಣಾಸಿ, ಚೆನ್ನೈ ಟು ಬೆಂಗಳೂರು, ದೆಹಲಿ ಟು ಅಹಮದಾಬಾದ್, ಮುಂಬೈ ಟು ಅಹಮದಾಬಾದ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಮುಂಬೈ ಟು ಅಹಮದಾಬಾದ್ ನಡುವೆ ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲು ಓಡಲಿದೆ. ಯಾವಾಗಿದು? ಆಗಸ್ಟ್ 15, 2027 ಓಡಲಿದೆ. ಈ ಬುಲೆಟ್ ರೈಲು ನೋಡ್ರಿ ಭಾರತದ ಒಂದು ರೈಲ್ವೆ ಇಲಾಖೆಯಲ್ಲಿ ಒಂದು ಅತ್ಯುನ್ನತವಾಗಿರತಕ್ಕಂಥ ಸಾಧನೆ ಅಂತ ಹೇಳ್ಬೋದು. ಸೊ ಆಗಸ್ಟ್ 15 ಇದು ಲಾಂಚ್ ಆಗ್ತಾ ಇದೆ. ಎಲ್ಲಿಂದ ಇದು? 508 ಕಿಲೋಮೀಟರ್ ದೂರವಿರತಕ್ಕಂಥ ಮುಂಬೈ ಟು ಅಹಮದಾಬಾದ್ ನಡುವೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ನಾವು ಇದನ್ನ ಕರೆಯಲಾಗ್ತದ. ಇದು ಭಾರತದ ಒಂದು ಐತಿಹಾಸಿಕ ಮೈಲುಗಲ್ಲು ಅಂತ ನಾವು ಇದನ್ನ ಕರಿತೀವಿ. ಭಾರತೀಯ ಮಹಿಳಾ ಹಾಕಿ ತಂಡದ ಮುಖ್ಯ ತರಬೇತುದಾರರಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ? ಸೊ ಗ್ರಹಾಂ ರೀಡ್, ಜೆನೆಕ್ ಸ್ಕೋಶ್ಮನ್, ಸೋರ್ಜ್ ಮ್ಯಾರಿಜ್ನೆ, ಮೈಕಲ್ ನಾಬ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಸೋರ್ಜ್ ಮ್ಯಾರಿಜ್ನೆ ಅವರನ್ನ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ತರಬೇತುದಾರನಾಗಿ ಅವರಿಗೆ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ತರಬೇತುದಾರಾಗಿ ಬಹಳಷ್ಟು ಅನುಭವ ಹೊಂದಿರತಕ್ಕಂತ ಸೋರ್ಜ್ ಮ್ಯಾರಿಜ್ನೆ ಅವರನ್ನ ಟೋಕಿಯೋ 2020 ಒಲಿಂಪಿಕ್ಸ್ ನಲ್ಲಿಯೂ ಸಹ ಇವರೇ ಏನಾಗಿದ್ರು? ಕೋಚ್ ಆಗಿದ್ರು. ಸೊ ಹೀಗಾಗಿ ಮುಂಬರ್ತಕ್ಕಂತ ಹಾಕಿ ಒಂದು ಒಲಿಂಪಿಕ್ ನಲ್ಲಿ ಭಾರತ ಅಮೋಘ ಸಾಧನೆ ಮಾಡಲು ಇವರನ್ನ ಮತ್ತೆ ಹಾಕಿ ತಂಡದ ಮುಖ್ಯ ತರಬೇತುದಾರನಾಗಿ ನೇಮಕ ಮಾಡಲಾಗಿದೆ. ಸೊ 2020 4ನೇ ಸ್ಥಾನಕ್ಕೆ ಭಾರತವನ್ನ ತಂದು ನಿಲ್ಲಿಸಿದ್ರು. 2026 ಜನವರಿಯಲ್ಲಿ ಭಾರತವು ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದನಾ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಅದು ಯಾವ ದೇಶವನ್ನ ಹಿಂದಿಕ್ಕಿ ಈ ಸಾಧನೆಯನ್ನು ಮಾಡಿದೆ? ಇಂಡಿಯಾ ಸರ್ಪಾಸಸ್ ವಿಚ್ ಕಂಟ್ರಿ ಟು ಬಿಕಮ್ ದ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ಜನವರಿ 2026? ಯಾವ ದೇಶವನ್ನು ಹಿಂದಿಕ್ಕಿ ಭಾರತ ಅಕ್ಕಿ ಉತ್ಪಾದನೆಯಲ್ಲಿ ಜಗತ್ತಿನ ಮೊದಲ ದೇಶ ಅಂತ ಕರೆಯಲ್ಪಟ್ಟಿದೆ? ಆಪ್ಷನ್ ಥೈಲ್ಯಾಂಡ್, ವಿಯೆಟ್ನಾಂ, US, ಚೀನಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಚೀನಾ. ಚೀನಾವನ್ನ ಹಿಂದಿಕ್ಕಿ ಭಾರತ ಈಗ ಅಕ್ಕಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ, ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಕೇಂದ್ರ ಕೃಷಿ ಸಚಿವ ಯಾರಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಅನೌನ್ಸ್ ಮಾಡಿದ್ದೇನಂತಂದ್ರೆ ಈ ವರ್ಷ ಭಾರತ 152 ಲಕ್ಷ ಮೆಟ್ರಿಕ್ ಟನ್ ದಷ್ಟು ಉತ್ಪಾದನೆ ಮಾಡಿದೆ. ಚೀನಾ ಏನಂದ್ರೆ 146ರಷ್ಟು ಉತ್ಪಾದನೆ ಮಾಡಿದೆ. ಅಂದ್ರೆ ಅದಕ್ಕಿಂತ ನಾವು 6 ಲಕ್ಷ ಮೆಟ್ರಿಕ್ ಟನ್ ದಷ್ಟು ದಶಲಕ್ಷ ಟನ್ಗಳಷ್ಟು ನಾವು ಹೆಚ್ಚಿಗೆ ಉತ್ಪಾದನೆಯನ್ನ ಮಾಡಿದೀವಿ. ಸೊ ಹಿಂಗಾಗಿ ಚೀನಾವನ್ನು ಮೀರಿಸಿ ಭಾರತ ಇವತ್ತ ಅಗ್ರಸ್ಥಾನದಲ್ಲಿದೆ ಅಂತ ನಾವು ಹೇಳ್ಬೋದು. ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ಅಂಗವಾಗಿ ಸ್ಟುವರ್ಡ್ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ ಪ್ರಪಂಚದಾದ್ಯಂತ. ಹಾಗಾದ್ರೆ ಯಾವ ದಿನವನ್ನ ಬ್ರೈಲ್ ದಿನ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ? ಸೊ ಆಪ್ಷನ್ ಜನವರಿ 2, ಜನವರಿ 3, ಜನವರಿ 4, ಜನವರಿ 5. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಜನವರಿ 4 ವಿಶ್ವ ಬ್ರೈಲ್ ದಿನ ಅಂತ ಆಚರಣೆ ಮಾಡಲಾಗ್ತದೆ.
ಕಾರಣ ಏನಂತಂದ್ರೆ ಅಂಧರಿಗಾಗಿ ಅಥವಾ ದೃಷ್ಟಿಹೀನರಿಗಾಗಿ ಈ ಒಂದು ಬ್ರೈಲ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರಂತಂದ್ರೆ ಲೂಯಿಸ್ ಬ್ರೈಲ್ ಅಂತ ಹೇಳಿ. ಲೂಯಿಸ್ ಬ್ರೈಲ್ ಅವರು ಈ ಒಂದು ಲಿಪಿಯನ್ನ ಅಭಿವೃದ್ಧಿಪಡಿಸಿದ್ರು. ಸೊ ಹಾಗಾಗಿ ಅವರ ಜನ್ಮದಿನವನ್ನ ಬ್ರೈಲ್ ಡೇ ಅಂತ ಅದನ್ನ ಆಚರಿಸಲಾಗ್ತದೆ ಅಂತ ಹೇಳ್ಬೋದು. ಆದ್ಮೇಲೆ ನಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ನೋಡಿ ಈ ತರ ಎಲ್ಲ ಕ್ವಿಜಸ್ಗಳಿದಾವೆ, ಇಲ್ಲ ಆನ್ಲೈನ್ ಟೆಸ್ಟ್ ಇದೆ, ಡೈಲಿ ಕರೆಂಟ್ ಅಫೇರ್ಸ್ ನಾವೇನ್ ಡಿಸ್ಕಷನ್ ಮಾಡ್ತೀವಿ ಎಲ್ಲ ಕರೆಂಟ್ ಅಫೇರ್ಸ್, ಇಮೇಜು ಅದರ ವಿವರಣೆ ಎಲ್ಲ ಇರ್ತದೆ. ಸೊ ಆಮೇಲೆ ವಿಡಿಯೋ ಕೋರ್ಸ್ಗಳು ಇರ್ತವೆ, ಕ್ವಿಜಸ್ಗಳು ಇರ್ತವೆ, ಸೊ ಡೈಲಿ ಸ್ಟಡಿ ಮೆಟೀರಿಯಲ್ಗಳು ಇರ್ತವೆ. ಸೊ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಈ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಟೆಸ್ಟ್ ಅನ್ನ, ಆಮೇಲೆ ವಿಡಿಯೋ ಕೋರ್ಸ್ಗಳನ್ನ, ಫ್ರೀ ವಿಡಿಯೋ ಕೋರ್ಸ್ಗಳಿದಾವೆ, ಫ್ರೀ ಕರೆಂಟ್ ಅಫೇರ್ಸ್ ಇದೆ, ಫ್ರೀ ಕ್ವಿಜಸ್ಗಳಿದಾವೆ, ಅದರ ಬೆನಿಫಿಟ್ ಅನ್ನ ತಾವು ಪಡಿಬಹುದು. ಸೊ ಅತಿ ಕಡಿಮೆ ದರದಲ್ಲಿ ನಾವು ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ಗೆ 199 ರುಪೀಸ್ ಇದೆ. ಸೊ ಬ್ಯಾಂಕ್ ಪಿ ಒ ಕ್ಲರ್ಕ್ಗೆ 79 ಇದೆ. ಬ್ಯಾಂಕಿಂಗ್ SSC ಮತ್ತು ರೈಲ್ವೆಗೆ 499 ರುಪೀಸ್ ಪೇ ಮಾಡಿದ್ರೆ ನೀವೆಲ್ಲ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಆಮೇಲೆ 999 ಪೇಡ್ ಮಾಡಿದ್ರೆ ಎಲ್ಲ ನಮ್ಮ ಮೊಬೈಲಲ್ಲಿ 10,000 ಟೆಸ್ಟ್ಗಳಿದಾವೆ. ರೈಲ್ವೆ, SSC, ಬ್ಯಾಂಕಿಂಗ್, ಡಿಫೆನ್ಸ್, ಆಮೇಲೆ ಅಗ್ನಿವೀರ ಎಲ್ಲ ಟೆಸ್ಟ್ಗಳಿದಾವೆ. ಅದರ ಟೆಸ್ಟ್ ಬೆನಿಫಿಟ್ ಅನ್ನ ತಾವು ಪಡಿಬಹುದು. 50% ಡಿಸ್ಕೌಂಟ್ ಅಲ್ಲಿ ಟೆಸ್ಟ್ ಅನ್ನು ನಾವು ಇಲ್ಲಿ ಕೊಡ್ತಾ ಇದೀವಿ. ಜನವರಿ 2026ರಲ್ಲಿ ವೆನಿಜುವೆಲಾದಲ್ಲಿ ನಡೆದ US ಮಿಲಿಟರಿ ಕಾರ್ಯಾಚರಣೆ ಕೋಡ್ ನೇಮ್ ಏನಾಗಿತ್ತು? ಇತ್ತೀಚೆಗೆ ಅಮೆರಿಕ ವೆನಿಜುವೆಲಾದ ಅಧ್ಯಕ್ಷರನ್ನ ರಾತ್ರೋರಾತ್ರಿ ಎತ್ತಾಕೊಂಡೋಯ್ತು. ಸೊ ಅದರ ಒಂದು ಆಪರೇಷನ್ ಹೆಸರು ಏನಾಗಿತ್ತು? ಆಪರೇಷನ್ ಐರನ್ ಶೀಲ್ಡ್, ಆಪರೇಷನ್ ಅಬ್ಸಲ್ಯೂಟ್ ರಿಸಲ್ವ್, ಆಪರೇಷನ್ ಫ್ರೀಡಮ್ ಸ್ಟಾರ್ಮ್, ಆಪರೇಷನ್ ಸದರ್ನ್ ವಾಚ್. ಸೊ ಆನ್ಸರ್ ಏನಂತಂದ್ರೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತಕ್ಕಂಥ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡೋದ್ರ ಮೂಲಕ ವೆನಿಜುವೆಲಾದ ಅಧ್ಯಕ್ಷನಾಗಿರ್ತಕ್ಕಂಥ ನಿಕೋಲಸ್ ಮಡೂರೋ ಅವರನ್ನ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನ ಅವರ ಮನೆಯಿಂದ ಅರೆಸ್ಟ್ ಮಾಡಿ ಕಾರ್ಯಾಚರಣೆ ಮಾಡಿ ಅವರನ್ನ ಬಂಧಿಸಲಾಯಿತು. ಬಂಧಿಸಲು ಮುಖ್ಯ ಕಾರಣ ಏನಂತಂದ್ರೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪದಡಿ ಅಮೆರಿಕ ವೆನಿಜುವೆಲಾದ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಭಯೋತ್ಪಾದನೆಯ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತ ವೆನಿಜುವೆಲಾದ ಒಂದು ರಾಜಧಾನಿ ಇದು. ನೆಕ್ಸ್ಟ್ ಭಾರತದ ಮೊದಲ ಇಂಡಿಯಾದ ಭಾರತದ ಒಂದು ಟ್ರೈನ್ ಯಾವ್ದಂದ್ರೆ ವಂದೇ ಭಾರತ ಟ್ರೈನ್. ಸೊ ಇದ್ರಲ್ಲಿ ಸ್ಲೀಪರ್ ರೈಲನ್ನ ಇದ್ರಾಗ ಮಾಡಲಾಗಿದೆ. ಸೊ ಯಾವ ಎರಡು ನಗರ ನಡುವೆ ಈ ಒಂದು ಸ್ಲೀಪರ್ ರೈಲನ್ನ ಓಡಿಸಲಾಗಿದೆ? ಸೊ ದೆಹಲಿ ಮುಂಬೈ, ಚೆನ್ನೈ ಬೆಂಗಳೂರು, ಕೋಲ್ಕತ್ತಾ ಗುವಾಹಟಿ, ಮುಂಬೈ ಅಹಮದಾಬಾದ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗುವಾಹಟಿ ನಡುವೆ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಅಸ್ಸಾಂನ ಗುವಾಹಟಿವರೆಗೆ ಮೊದಲ ಸ್ಲೀಪರ್ ರೈಲನ್ನ ಓಡಿಸಲಾಗಿದೆ ಅಂತ ಹೇಳ್ಬೋದು. ಇದು ಭಾರತದ ವಂದೇ ಭಾರತ ಸ್ಲೀಪರ್ ರೈಲ್. ಇದು ವಂದೇ ಭಾರತ್ ಫಸ್ಟ್ ಸ್ಲೀಪರ್ ರೈಲ್ ಅಂತ ನಾವು ಇದನ್ನ ಕರಿತೀವಿ. ವಂದೇ ಭಾರತ್ ಸ್ಲೀಪರ್ ರೈಲು ಎಲ್ಲಿಂದ ಎಲ್ಲಿವರೆಗೆ ಇರೋದು? ಕೋಲ್ಕತ್ತಾ ಟು ಗುವಾಹಟಿ ನಡುವೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು, ರೈಟ್ ರೀ? ಸೊ ಇದನ್ನ ಹಗಲಿನ ಚೇರ್ ಕಾರ್ ಸೇವೆಗಳನ್ನ ಮೊದಲ ಚೇರ್ ಮೇಲೆ ಕುಂತು ಹೋಗ್ಬೋದಾಗಿತ್ತು. ಸೊ ಈಗ ಅದನ್ನ ಸ್ಲೀಪರ್ ಕೋಚ್ ಆಗಿ ಕನ್ವರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಆದ್ಮೇಲೆ ಮುಂಬರುವ ರೈಲ್ವೆ, SSC ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎರಡು ಅತ್ಯಂತ ಪ್ರಮುಖ ವಿಷಯ ಅಂತಂದ್ರೆ ಒಂದು ಮೆಂಟಲ್ ಎಬಿಲಿಟಿ, ಇನ್ನೊಂದು ಜನರಲ್ ಮ್ಯಾಥ್ಸ್. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ ಪರಿಪೂರ್ಣವಾಗಿ ಓದಲಿಕ್ಕೆ ಯಾವುದೇ ಬುಕ್ಗಳಿರಲಿಲ್ಲ. ಈಗ ಇದು ನಾನೇ ಬರೆದಿರ್ತಕ್ಕಂಥ ಪುಸ್ತಕ ಮೆಂಟಲ್ ಎಬಿಲಿಟಿ ಇದೆ. ಪ್ರತಿ ಅಧ್ಯಾಯದ ಮೇಲೆ ಒಳಗೆ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. ಆ ವಿಡಿಯೋಗಳನ್ನ ಸ್ಕ್ಯಾನ್ ಮಾಡಿ ನೋಡಿ. 100+ ವಿಡಿಯೋಗಳಿದಾವೆ. ನೀವು ಬೇರೆ ಎಲ್ಲಿ ಕೋರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಜನರಲ್ ಮ್ಯಾಥ್ಸ್ ಕಂಪ್ಲೀಟ್ 100% ಸಿಲೆಬಸ್ ಒಳಗೊಂಡಿದೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳು ಈ ಪುಸ್ತಕವನ್ನ ಹೊಂದಿರಲೇಬೇಕು. ಈ ಪುಸ್ತಕ ನಿಮಗೆ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಧಾರವಾಡ, ಬೆಂಗಳೂರು ಮತ್ತು ಇತರ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತವೆ. ಇದರ ಜೊತೆಗೆ ಯಾರಿಗೆ ಇವೆರಡು ಪುಸ್ತಕಗಳ ಜೊತೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ಇವೆರಡು ನೋಟ್ಸ್ಗಳು, ಪ್ರಿಂಟೆಡ್ ನೋಟ್ಸ್ಗಳು ಬೇಕು ಅಂತಂದ್ರೆ
ಇವೆರಡು ಪುಸ್ತಕಗಳಿಗೆ ಡಿಸ್ಕೌಂಟ್ ಅಲ್ಲಿ ನಾವು 850 ರೂಪಾಯಿ ಇಟ್ಟಿದ್ದೀವಿ, ಇವು 4 ಪುಸ್ತಕಗಳನ್ನು ಸೇರಿ. ಸೊ ಯಾರಿಗೆ ಈ ಪುಸ್ತಕಗಳು ಬೇಕು, ರೈಲ್ವೆ SSC ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟ್ಯಾಟಿಕ್ ಜಿಕೆ 10 ವರ್ಷದ ಕ್ವಶನ್ ಪೇಪರ್ಗಳನ್ನ ಇದರಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಈ ನಂಬರ್ಗೆ ಫೋನ್ ಪೇ ಮಾಡಿ, 850 ರೂಪಾಯಿ ಫೋನ್ ಪೇ ಮಾಡಿ. ಸೊ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ನೇರವಾಗಿ ಪುಸ್ತಕವನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಭಾರತದ ಅತಿ ದೊಡ್ಡ ಇಂಟಿಗ್ರೇಟೆಡ್ ಇನ್ಲ್ಯಾಂಡ್ ರೇನ್ಬೋ ಟ್ರೌಟ್ ಫಾರ್ಮ್ ಅನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ರೇನ್ಬೋ ಟ್ರೌಟ್ ಫಾರ್ಮ್ ಅಂತಂದ್ರೆ ಏನು ಅಂತಂದ್ರೆ, ಈ ತಂಪಾದ ನೀರಿನಲ್ಲಿ ಮೀನುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೃತಕ ಒಂದು ಟ್ಯಾಂಕ್ ಅನ್ನ ಮಾಡಿ ಅದರಲ್ಲಿ ಮೀನುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಯೋಜನೆ ಇದು. ಸೊ ಇದನ್ನು ಎಲ್ಲಿ ಜಾರಿಗೊಳಿಸಲಾಗಿದೆ? ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ತೆಲಂಗಾಣ, ಜಮ್ಮು ಕಾಶ್ಮೀರ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ತೆಲಂಗಾಣದಲ್ಲಿ ಅಂತ ಹೇಳ್ಬೋದು. ಇದು ತೆಲಂಗಾಣದಲ್ಲಿ. ರಾಜೀವ್ ರಂಜನ್ ಅವರು ಕಲ್ಲಿದ್ದಲು ಮತ್ತು ಸಚಿವರಾಗಿರ್ತಕ್ಕಂಥ ಶ್ರೀ ಕಿಶನ್ ರೆಡ್ಡಿ ಅವರೊಂದಿಗೆ ರಂಗಾರೆಡ್ಡಿ ಜಿಲ್ಲೆ, ಆಂಧ್ರದ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅತಿ ದೊಡ್ಡ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು. ಇದು ಮೀನುಗಳನ್ನ ಇಲ್ಲಿ ಕೃತಕವಾದಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಮೀನು ಮರಿಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಹೇಳ್ಬಹುದು. ಜನವರಿ 2026ರಲ್ಲಿ ಉದ್ಘಾಟಿಸಲಾದ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಹಬ್ ಅನ್ನ ಯಾವ ಸ್ಥಳದಲ್ಲಿ ಮಾಡಲಾಗಿದೆ? ಸೊ ಆನ್ಸರ್ ಪೋರ್ಟ್ ಬ್ಲೇರ್, ದಿಗ್ಲಿಪುರ್, ಕಾರ್ ನಿಕೋಬಾರ್, ವಿಜಯಪುರಂ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತದೆ. ಸೊ ಆನ್ಸರ್ ಯಾವ್ದಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ. ಇದರಿಂದ ಭಾರತದ ಕಡಲ ಭದ್ರತೆ, ವಿಪತ್ತು ನಿರ್ವಹಣೆ ಮತ್ತು ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅಂತ ಕರಿತೀವಿ, ICCC. ಸೊ ಈ ಒಂದು ಹಬ್ ಅನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತೀಯ ರೈಲ್ವೆ ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲು ಜಾಲವನ್ನ ಯಾವ ದೇಶವನ್ನ ಮೀರಿ ಈ ಒಂದು ಸಾಧನೆಯನ್ನು ಮಾಡಿದೆ? ಎಲೆಕ್ಟ್ರಿಫೈಡ್ ರೈಲ್ ನೆಟ್ವರ್ಕ್ ಅನ್ನ ಹೊಂದಿರತಕ್ಕಂಥ ಜಗತ್ತಿನ ಯಾವ 2 ದೇಶಗಳನ್ನು ಸೋಲಿಸಿ ಹಿಂದಕ್ಕೆ ಮುಂದೆ ಬಂದಿದೆ? ಸೊ ಆನ್ಸರ್ ಯಾವ್ದಂದ್ರೆ ಜಪಾನ್ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿ. ಯಾವ್ದನ್ನ? ಜಪಾನ್ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿ ಭಾರತ ಸುಮಾರು 100 ವರ್ಷಗಳಷ್ಟು 2025ರಲ್ಲಿ ವಿದ್ಯುದೀಕರಣವನ್ನು ಮಾಡಲಾಗಿದ್ದು 68,000 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನ ವಿದ್ಯುದೀಕರಣಗೊಳಿಸಲಾಗಿದೆ. ಇದು ಕಂಪ್ಲೀಟ್ ಬ್ರಾಡ್ಗೇಜ್ ಅಲ್ಲಿ ಇದೆ. ಹೀಗೆ ವಿಶ್ವದಲ್ಲಿ ಅತಿ ದೊಡ್ಡ ವಿದ್ಯುದೀಕರಣ ರೈಲನ್ನು ಹೊಂದಿರತಕ್ಕಂತ ಭಾರತದ ರೈಲ್ವೆ ಒಂದು ಅಂತ ನಾವು ಹೇಳ್ಬೋದು. ಇದು ಯಾವುದನ್ನು ಸೋಲಿಸಿ? ಜಪಾನ್ ಮತ್ತು ಜರ್ಮನಿಯನ್ನು ಸೋಲಿಸಿ ಭಾರತ ಪ್ರಥಮ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ಬೋದು. 7 ಜನವರಿ 2026ರಂದು ಬಿಡುಗಡೆಯಾದ ಮೊದಲ ಮುಂಗಡ ಅಂದಾಜಿನ ಪ್ರಕಾರ 2025-26ರಲ್ಲಿ ನೈಜ GDPಯ ಬೆಳವಣಿಗೆ ದರವನ್ನ ಎಷ್ಟಕ್ಕೆ ಅಂದಾಜಿಸಲಾಗಿದೆ? ಆನ್ಸರ್ ಏನಂತಂದ್ರೆ 7.4ಗೆ ಅಂದಾಜಿಸಲಾಗಿದೆ ಮೊದಲ ತ್ರೈಮಾಸಿಕದಲ್ಲಿ. ಸೊ ಅಂದ್ರೆ GDP ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಂತ ನಾವು ಇದನ್ನ ಕರಿತೀವಿ. ಸೊ ಇದರಲ್ಲಿ ಮೊದಲ ತ್ರೈಮಾಸಿಕದಲ್ಲಿ 7.4 ಅಂತ ಪ್ರೆಡಿಕ್ಟ್ ಮಾಡಲಾಗಿದೆ ಅಂತ ನಾವು ಹೇಳ್ಬೋದು. ರೈಟ್ ರೀ? ಇದು ಭಾರತದ ಅತ್ಯುತ್ತಮ ಆರ್ಥಿಕ ಪ್ರಗತಿಯನ್ನು ಸೂಚಿಸ್ತಕ್ಕಂಥ ಒಂದು ಚಿಹ್ನೆ ಅಂತ ನಾವು ಇದನ್ನ ಹೇಳ್ಬೋದು. ಜನವರಿ 2020ರಲ್ಲಿ ಭಾರತವು ಯಾವ ರಸ್ತೆ ನಿರ್ಮಾಣ ಸಾಮಗ್ರಿಗಳನ್ನ ವಾಣಿಜ್ಯೀಕರಣ ಉತ್ಪಾದಿಸುವ ಮೊದಲ ದೇಶವಾಗಿದೆ? ನೋಡ್ರಿ, ರಸ್ತೆ ನಿರ್ಮಾಣವನ್ನ ಹಲವಾರು ಮಟೀರಿಯಲ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ರಸ್ತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಒಂದು ಹೊಸದಾಗಿರ್ತಕ್ಕಂಥ ವಸ್ತುವನ್ನ ರಸ್ತೆ ನಿರ್ಮಾಣದಲ್ಲಿ ಬಳಕೆ ಮಾಡಲಾಗ್ತದೆ. ಅದು ಕಮರ್ಷಿಯಲ್ ಆಗಿ. ಅದು ಯಾವ್ದಂದ್ರೆ ಬಯೋಬಿಟುಮೆನ್. ಅದಿದು ಬಯೋಬಿಟುಮನ್ ಅನ್ನ ರಸ್ತೆ ನಿರ್ಮಾಣದಲ್ಲಿ ಬಳಕೆ ಮಾಡತಕ್ಕಂಥ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡ ಭಾರತದ ಮೊದಲ ದೇಶ ಅಂತ ನಾವು ಇದನ್ನ ಕರಿತೀವಿ. ಬಯೋಬಿಟುಮನ್ ಏನು ಅಂತಂದ್ರೆ ನೋಡ್ರಿ, ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬರ್ತಕ್ಕಂಥ ಕಚ್ಚಾ ವಸ್ತು. ಅದು ಸ್ನಿಗ್ಧ, ಅದೊಂದು ಕಪ್ಪು ರಾಡಿ ಅಂತ ನಾವು ಅದನ್ನ ಕರಿತೀವಿ. ಅದನ್ನೇ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ನಿಗ್ಧ ಹೈಡ್ರೋಕಾರ್ಬನ್ ಮಿಶ್ರಣವಾಗಿರ್ತಕ್ಕಂಥ
ಭಾರತದಲ್ಲಿ ರಸ್ತೆ ನಿರ್ಮಾಣದ ಡಾಂಬರೀಕರಣಕ್ಕಾಗಿ ಅದನ್ನ ಯೂಸ್ ಮಾಡ್ಲಾಗ್ತಾ ಇದೆ. ಸೊ ಹೀಗೆ ಮೊದಲ ಬಾರಿಗೆ ಈ ಒಂದು ವಿಟಮಿನ್ ಅನ್ನ ಯೂಸ್ ಮಾಡ್ತಾ ಇರುವಂತ ದೇಶ ಭಾರತ ಅಂತ ಹೇಳ್ಬೋದು. ಇದನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಮಾರಾಟ ಮಾಡಲು ಸಹ ಇದನ್ನ ಮುಂದಾಗಿದೆ ಭಾರತ ಅಂತ ಹೇಳ್ಬೋದು. ಬೆಂಗಳೂರು ವಿಜಯವಾಡ ಆರ್ಥಿಕ ಯಾವ ವಸ್ತುಗಳನ್ನು ನ್ಯಾಷನಲ್ ಹೈವೇ NHAI 2 ಗಿನ್ನಿಸ್ ದಾಖಲೆಯನ್ನು ಸಾಧಿಸಿತು. ನಿರ್ಮಾಣದಲ್ಲಿ 2 ಪ್ರಮುಖ ದಾಖಲೆಗಳನ್ನ ಮಾಡಲಾಯಿತು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಲಾಯಿತು. ಯಾವ್ದದು? ಪೋರ್ಟ್ಲ್ಯಾಂಡ್ ಸಿಮೆಂಟ್, ಬಿಟುಮಿನಸ್ ಕಾಂಕ್ರೀಟ್, ಫ್ಲೈ ಆಶ್ ಕಾಂಕ್ರೀಟ್, ರಬ್ಬರೈಸ್ಡ್ ಡಾಂಬರ್. ಸೊ ಆನ್ಸರ್ ಏನಂತಂದ್ರ ಬಿಟುಮಿನಸ್ ಕಾಂಕ್ರೀಟ್ ಅನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ 24 ಗಂಟೆಯಲ್ಲಿ ಹಾಕಿ ರೆಕಾರ್ಡ್ ಮಾಡಿರ್ತಕ್ಕಂಥ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ಭಾರತೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಾಡಿದೆ ಅಂತ ಹೇಳ್ಬೋದು. ರೈಟ್ರಿ. ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ ಯೋಜನೆ ಇದು. ರೈಟ್ರಿ. ಇಲ್ಲಿ ವಾನವೋಲು ಮತ್ತು ವಂಕರಕುಂಟ ಮಾರ್ಗದಲ್ಲಿ ಸುಮಾರು 24 ಗಂಟೆಯಲ್ಲಿ 29 ಕಿಲೋಮೀಟರ್ದಷ್ಟು ಡಬಲ್ ಲೈನ್ ಇದು, ಹೋಗುದು ಮತ್ತು ಬರೋದು ಎರಡು. ಈ ಡಬಲ್ ಲೈನ್ ಅನ್ನ ಕಾಂಕ್ರೀಟ್, ಬಿಟುಮಿನಸ್ ಕಾಂಕ್ರೀಟ್ ಹಾಕಿ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಒಂದು ಇದು ಅಂತ ಹೇಳ್ಬೋದು. ಇಟ್ಟು ಕೇವಲ 24 ಗಂಟೆಯಲ್ಲಿ 29 ಕಿಲೋಮೀಟರ್ ಲೇನ್ ಡಾಂಬರೀಕರಣ ಮಾಡಿರ್ತಕ್ಕಂಥ, ಅದು ಯಾವುದು? ಬಿಟುಮಿನಸ್ ಕಾಂಕ್ರೀಟ್ ಅನ್ನ ಯೂಸ್ ಮಾಡಿ ಡಾಂಬರೀಕರಣ ಮಾಡಿರ್ತಕ್ಕಂಥದ್ದು. ಟೋಟಲ್ 10,000 ಮೆಟ್ರಿಕ್ ಟನ್ ಅಷ್ಟು ಕಾಂಕ್ರೀಟ್ ಅನ್ನ ಅಲ್ಲಿ ಹಾಕಲಾಗಿದೆ. ಸೊ ಹೀಗಾಗಿ ಇದೊಂದು ವರ್ಲ್ಡ್ ರೆಕಾರ್ಡ್ ಅಂತ ನಾವು ಇದನ್ನ ಕರಿಬಹುದು. ನೆಕ್ಸ್ಟ್, ಜನವರಿ 2026 ಉದ್ಘಾಟಿಸಲಾದ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಹಬ್ ಯಾವ ಸ್ಥಳದಲ್ಲಿದೆ? ಎಲ್ಲಿದೆ ಇದು? ಶ್ರೀ ವಿಜಯಪುರಂ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿದೆ. ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದೀವಿ, ರಿಪೀಟ್ ಆಗಿದೆ ಕ್ವಶನ್. ನವದೆಹಲಿಯಲ್ಲಿ ವಿಶ್ವ ಪುಸ್ತಕ ಮೇಳ 2026 ಅಧಿಕೃತ ಥೀಮ್ ಏನಾಗಿತ್ತು? ಆಜಾದಿ ಕಾ ಅಮೃತ ಮಹೋತ್ಸವ್, ವಸುದೈವ ಕುಟುಂಬಕಂ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಇಂಡಿಯನ್ ಮಿಲಿಟರಿ ಹಿಸ್ಟ್ರಿ, ವಾಲ್ವೋರ್ ಅಂಡ್ ವಿಸ್ಡಮ್ at 75, ಡಿಜಿಟಲ್ ಇಂಡಿಯಾ ಫ್ಯೂಚರ್ ಅಂಡ್ ರೀಡಿಂಗ್. ಸೊ ಆನ್ಸರ್ ಏನಂತಂದ್ರೆ ಡಿಜಿಟಲ್ ಇಂಡಿಯಾ, ಓದುವಿಕೆ ಭವಿಷ್ಯ ಒಳಗೊಂಡಿತ್ತು ಅಂತ ಹೇಳ್ಬೋದು. ಇದೇ ಜನವರಿ 10ರಿಂದ 18ರವರೆಗೆ ದೆಹಲಿಯ ಭಾರತ ಮಂಟಪಂ ಎಂಬಲ್ಲಿ ವಿಶ್ವ ಪುಸ್ತಕ ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ. ಎಷ್ಟದಿದು? 53ನೇ ಒಂದು ಪುಸ್ತಕ ಮೇಳ. ಇದು ಸುಮಾರು 35ಕ್ಕೂ ಹೆಚ್ಚು ದೇಶಗಳಿಂದ 1000ಕ್ಕಿಂತ ಹೆಚ್ಚು ಪ್ರಕಾಶಕರು ಈ ಒಂದು ಪುಸ್ತಕ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಭಾರತದಲ್ಲಿ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯ ನೋಡಲ್ ಒಂದು ಇಲಾಖೆ ಯಾವುದು? ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಅಂಡ್ ಜಸ್ಟಿಸ್, ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಈ ಒಂದು ಸಂಸ್ಥೆ, ಈ ಒಂದು ಮಂತ್ರಾಲಯದ ಅಡಿಯಲ್ಲಿ ಭಾರತದಲ್ಲಿ ಜನಗಣತಿಯನ್ನ ಮಾಡಲಾಗ್ತಾ ಇದೆ. 2026 ಮತ್ತು 27ರಲ್ಲಿ ಜನಗಣತಿಯನ್ನ ಮಾಡಲಾಗ್ತಾ ಇದು ಸ್ವಾತಂತ್ರ್ಯ ನಂತರ, ಇದು ಭಾರತದ ಒಟ್ಟು 16ನೇ ಜನಗಣತಿ. ಇದು ಸ್ವಾತಂತ್ರ್ಯ ನಂತರ ಎಷ್ಟಂತಂದ್ರೆ 8ನೇ ಜನಗಣತಿ. ಇದು ಸ್ವಾತಂತ್ರ್ಯ ನಂತರ 8ನೇ ಜನಗಣತಿ. ಇಲ್ಲಿ ರೆಫರೆನ್ಸ್ ಯಾವ ಡೇಟ್ ಅನ್ನ ಇಡಲಾಗಿದೆ ಅಂತಂದ್ರೆ 1 ಮಾರ್ಚ್ 2027 ಇಡೀ ದೇಶಾದ್ಯಂತ ಜನಗಣತಿಯ ರೆಫರೆನ್ಸ್ ಡೇಟ್ ಅಂತ ಹೇಳಿ ಇದನ್ನ ಇಡಲಾಗಿದೆ. ನೆಕ್ಸ್ಟ್, 10 ವರ್ಷಕ್ಕೊಮ್ಮೆ ನಡೀತದ. ಇತ್ತೀಚೆಗೆ ಹಿಂದಾಗೋಗಿರ್ತಕ್ಕ ಜನಗಣತಿ ಯಾವ್ದಂದ್ರೆ 2011ರಲ್ಲಿ, 2021ರಲ್ಲಿ ಆಗ್ಬೇಕಾಗಿತ್ತು. ಬಟ್ ಕರೋನಾ ಅದು ಬಂದು ತೊಂದರೆ ಆಗಿದ್ರಿಂದಾಗಿ ಇದು ನಡೀಲಿಲ್ಲ. ಮುಂದೆ ಎಲೆಕ್ಷನ್ ಬತ್ತು, ಆಗ್ಲಿಲ್ಲ. ಸೊ ಈಗ ಅತ್ಯಂತ ಆಧುನಿಕವಾಗಿ ಮೊಬೈಲ್ ಆಪ್ ಮೂಲಕ ಒಂದು ನಡೀತಾ ಇರತಕ್ಕಂತ ಮೊಟ್ಟ ಮೊದಲ ಒಂದು ಜನಗಣತಿ. ಮತ್ತೆ ಇನ್ನೊಂದೇನಂದ್ರ ಪೇಪರ್ಲೆಸ್ ಜನಗಣತಿ ಅಂತ ನಾವು ಇದನ್ನ ಕರಿತೀವಿ. ಎಲ್ಲ ಮೊಬೈಲ್ ಮೂಲಕನೇ ನಾವಿಲ್ಲಿ ಜನಗಣತಿಯನ್ನ ಮಾಡಬಹುದಾಗಿದೆ. ನೋಡಿ, ಫಸ್ಟ್ ಪೇಸ್ ಏನಾಗ್ತದೆ ಅಂದ್ರೆ
ಹೌಸ್ ಲಿಸ್ಟ್ ಮಾಡಲಾಗ್ತದೆ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ. ಏಪ್ರಿಲ್ 1 ಸೆಪ್ಟೆಂಬರ್ 30 2026. ಸೆಕೆಂಡ್ ಫೇಸ್ ಅಂದ್ರೆ ಜನರ ಗಣತಿ ಮಾಡಲಾಗ್ತದೆ ಫೆಬ್ರವರಿ 2027ರಲ್ಲಿ. ಮಾರ್ಚ್ 1 ಇಲ್ಲಿ ಬೇಸ್ ಡೇ ಅಂತ ಅನೌನ್ಸ್ ಮಾಡಲಾಗಿದೆ. ಬಟ್ ಲಡಾಖ್, ಹಿಮಾಚಲ್ ಪ್ರದೇಶ, ಉತ್ತರಾಖಂಡದೊಳಗೆ ಸೆಪ್ಟೆಂಬರ್ 2026ರಲ್ಲೇ ಜನಗಣತಿಯನ್ನ ಮಾಡಿ ಮುಗಿಸಲಾಗ್ತದಲ್ಲಿ. ರೈಟ್ ರೀ. ಬಿಕಾಸ್ ಏನಂತಂದ್ರೆ ಅಲ್ಲಿ ಫೆಬ್ರವರಿ, ಜನವರಿ ಏನಾಗ್ತಂದ್ರೆ ಅಲ್ಲಿ ಅತಿ ಹಿಮ ಬೀಳ್ತಾ ಇರೋದ್ರಿಂದ ಅಲ್ಲಿ ಜನಗಣತಿ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ 2026ರಲ್ಲೇ ಜನಗಣತಿಯನ್ನ ಈ ಲಡಾಖ್, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್, ಜಮ್ಮು ಕಾಶ್ಮೀರದಲ್ಲಿ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. ಜನವರಿ 2026ರಲ್ಲಿ ಸೋಮನಾಥ್ ಸ್ವಾಭಿಮಾನ ಪರ್ವ್ ಮೂಲಕ ಸ್ಮರಿಸಲಾಗುತ್ತಿರುವ ಪ್ರಾಥಮಿಕ ಮೈಲುಗಲ್ಲು ಯಾವುದು? ನೋಡ್ರಿ, ಪ್ರೈಮರಿ ಮೈಲ್ಸ್ಟೋನ್ ಬಿಗೇನ್ ಕಮಾಮರೇಟೆಡ್ ಬೈ ದ ಸೋಮನಾಥ್ ಸ್ವಾಭಿಮಾನ ಪರ್ವ್ ಇನ್ ಜನವರಿ 2026. ನೋಡ್ರಿ, ಸೋಮನಾಥ್ ದೇವಾಲಯಕ್ಕೆ 2026 ಅತಿ ಪ್ರಮುಖವಾದ ದಿನ ಅಂತ ಕರಿತೀವಿ. ಯಾಕಂದ್ರೆ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ, ಭಾರತ ಸಂಪತ್ತಿನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಗಜನಿಯ ಮಹಮ್ಮದ್ ಗಜನಿ ಭಾರತ ಮೇಲೆ ದಾಳಿ ಮಾಡಿದ. ಈ ದಾಳಿ ಸೋಮನಾಥ ಮೇಲೆ ದಾಳಿ ಮಾಡಿದ 1000 ವರ್ಷದ ನೆನಪಿಗಾಗಿ ಈ ಒಂದು ಸೋಮನಾಥ ಸ್ವಾಭಿಮಾನ ಪರ್ವ್ ಅಂತೇಳಿ ಇದನ್ನ ಅನೌನ್ಸ್ ಮಾಡಲಾಗಿದೆ. ಇದು ಬೃಹತ್ ಸೋಮನಾಥ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ. ಭಾರತ 12 ಜ್ಯೋತಿರ್ಲಿಂಗಗಳಾಗಿದ್ದು ಗಜನಿ ಮಹಮ್ಮದ್ ಭಾರತ ಮೇಲೆ 1001ರಿಂದ 1026ರವರೆಗೆ ಒಟ್ಟು 17 ಬಾರಿ ದಾಳಿ ಮಾಡ. ಈ ದಾಳಿ ಮಾಡೋ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಭಾರತದ ಸಂಪತ್ತನ್ನ ಲೂಟಿ ಮಾಡೋದು ಮತ್ತು ಇಲ್ಲಿರ್ತಕ್ಕಂಥ ದೇವಾಲಯಗಳನ್ನ ನಾಶ ಮಾಡೋದು. ಇವೆರಡು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಗಜನಿ ಮಹಮ್ಮದ್ ಭಾರತ ಮೇಲೆ ದಾಳಿ ಮಾಡಿ ಸಂಪತ್ತನ್ನ ಲೂಟಿ ಮಾಡ್ದ. ಹೀಗೆ ಈತನ ಅತ್ಯಂತ ಭಾರಿ ದಾಳಿ ಯಾವುದು ಅಂತಂದ್ರೆ ಸೌರಾಷ್ಟ್ರದ ಸೋಮನಾಥ ದೇವಾಲಯದ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಅದು 1000 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆ. ಈಗ ಮತ್ತೆ ಅಲ್ಲಿ ಬೃಹತ್ ಸೋಮನಾಥ ದೇವಾಲಯ ಎತ್ತಿ ನಿಂತಿರೋದನ್ನ ನೋಡಿದೀವಿ. ಮೋದಿ ಅವರು ಇದೇ 2 ದಿನಗಳ ಹಿಂದೆ ಅದನ್ನ ಹೋಗಿ ಉದ್ಘಾಟನೆ ಮಾಡಿ ಅಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ಅಂತಕ್ಕಂಥ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಅಂತ ಹೇಳ್ಬೋದು. ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆ AI ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಎಲ್ಲಿ, ಯಾವ ರಾಜ್ಯದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ? ನೋಡ್ರಿ, ಇದನ್ನೆಲ್ಲೈತಂದ್ರೆ ಗುಜರಾತಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದಲ್ಲಿ ಗುಜರಾತ್ ಸರ್ಕಾರ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಗಿಫ್ಟ್ ಸಿಟಿಯಲ್ಲಿ ಮೊಟ್ಟ ಮೊದಲ ಒಂದು AI ಒಂದು ತಂತ್ರಜ್ಞಾನ ಆಧರಿಸಿರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದೆ. ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ ಅಂತ ಹೇಳ್ಬೋದು. ಇದು PPP ಮಾಡೆಲ್ ಅಲ್ಲಿ ಸಾರ್ವಜನಿಕ, ಖಾಸಗಿ ಮತ್ತು ಸಹಭಾಗಿತ್ವದ ಮಾದರಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲು ಮುಂದಾಗಿದೆ ಅಂತ ಹೇಳಿ. ಇತ್ತೀಚಿನ ವರದಿ ಪ್ರಕಾರ ಭಾರತವು ಇತ್ತೀಚೆಗೆ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ. ಯಾವ ದೇಶವನ್ನ ಸೋಲಿಸಿ ಈ ಒಂದು ರೆಕಾರ್ಡ್ ಅನ್ನ ಭಾರತ ಮಾಡಿದೆ? 4th ಲಾರ್ಜೆಸ್ಟ್ ಎಕಾನಮಿ, ವರ್ಲ್ಡ್ 4th ಲಾರ್ಜೆಸ್ಟ್ ಎಕಾನಮಿ ಅಂತೇಳಿ ಯಾವುದನ್ನ ಕರೆಯಲಾಗಿದೆ? ಯಾವ ದೇಶವನ್ನ ಹಿಂದಿಕ್ಕಿ ಭಾರತ ಈ ಸಾಧನೆ ಮಾಡಿದೆ ಅಂದ್ರೆ ಜಪಾನ್ ದೇಶವನ್ನ ಹಿಂದಿಕ್ಕಿ. ಮೊದಲ ಒಂದು ದೇಶ ಯಾವ್ದಪ್ಪ ಅಂದ್ರೆ ಅಮೇರಿಕಾ, ನೆಕ್ಸ್ಟ್ 2ನೇದ್ದು ಚೀನಾ, 3ನೇದ್ದು ಬ್ರಿಟನ್, 4ನೇದ್ದು ಜಪಾನ್ ಆಗಿತ್ತು. ಈಗ ಜಪಾನನ್ನ ಹಿಂದಿಕ್ಕಿ ಈಗ ಭಾರತ 4ನೇ ಪ್ರಮುಖ ಆರ್ಥಿಕ ಒಂದು ದೇಶ ಅಂತೇಳಿ ಇದನ್ನ ಕರೆಯಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಇತ್ತೀಚೆಗೆ $4.18 ಟ್ರಿಲಿಯನ್ ಒಂದು GDPಯನ್ನ ಸಾಧಿಸೋದ್ರ ಮೂಲಕ ಭಾರತ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. 2030 ಅನ್ನೋದ್ರೊಳಗಾಗಿ ಭಾರತ $7.3 ಟ್ರಿಲಿಯನ್ GDPಯೊಂದಿಗೆ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುವಂತ ಒಂದು ಗುರಿಯನ್ನ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಎಲ್ಲಿಗೆ ಇದು? 2030ಕ್ಕೆ. ರೈಟ್ರಿ, ಈ 4ನೇ ಸ್ಥಾನದಾಗ ಇದೀವಿ. 2030 ಅನ್ನೋದ್ರೊಳಗ 3ನೇ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸರ್ಕಾರ ಗುರಿಯನ್ನ ಹಾಕಿಕೊಂಡಿದೆ ಅಂತ ಹೇಳ್ಬೋದು. ಗೋವಾ ಇತ್ತೀಚೆಗೆ ಹೊಸದಾಗಿ ಘೋಷಣೆ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದು? ಮಾಂಡೋವಿ, ಜವಾರಿ, ಕುಶಾವತಿ, ಚಂದ್ರಾಪುರ.
ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಚಂದ್ರಾಪುರ. ಇದು ಗೋವಾದಲ್ಲಿ ಘೋಷಣೆ ಆಗಿರ್ತಕ್ಕಂಥ 3ನೇ ಜಿಲ್ಲೆ ಅಂತ ನಾವು ಇದನ್ನ ಕರಿಬಹುದು. ಚಳಿಗಾಲದ ಚಂಡಮಾರುತ ಎಜ್ರಾ ಇತ್ತೀಚೆಗೆ ಯಾವ ದೇಶದ ಮೇಲೆ ಅಪ್ಪಳಿಸಿತು? ಒಂದು ಚಂಡಮಾರುತ ಇದು, ರೈಟ್ ರೀ. ವಿಂಟರ್ ಸೈಕ್ಲೋನ್ ಅಂತ ನಾವು ಇದನ್ನ ಕರಿತೀವಿ. ಯಾವ ದೇಶ ಮೇಲೆ ಇದು ಇಫೆಕ್ಟ್ ಮಾಡ್ತು ಅಂತಂದ್ರೆ ಅಮೇರಿಕಾದ ಮೇಲೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮೇಲೆ ಈ ಒಂದು ಚಂಡಮಾರುತ ಬೀಸುವುದರ ಮೂಲಕ ಚಳಿಗಾಲದ ಹಿಮಪಾತ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಇದರಿಂದ ಬಲವಾದ ಗಾಳಿ ಮತ್ತು ವಿದ್ಯುತ್ ಕಡಿತ ಉಂಟಾಗಿ ಸಾವಿರಾರು ಜನ ಇದರಿಂದ ತೊಂದರೆಗೆ ಒಳಗಾದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಯಾವ ದೇಶವು ಯೂರೋ ಝೋನ್ನ 21ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ, ಯುರೋಪಿಯನ್ ಒಕ್ಕೂಟದಲ್ಲಿ ಸೇರಿದೆ? ಆನ್ಸರ್ ಯಾವ್ದತ್ತಂದ್ರೆ ಬಲ್ಗೇರಿಯಾ. ಯಾವ್ದ್ರಿದು? 21ನೇ ದೇಶ. ಯುರೋಪಿಯನ್ ಯೂನಿಯನ್ದಲ್ಲಿ ಒಟ್ಟು 20 ದೇಶಗಳದಾವು. ಈಗ 21ನೇ ದೇಶವಾಗಿ ಸೇರಿದ್ದು ಯಾವ್ದತ್ತಂದ್ರೆ ಬಲ್ಗೇರಿಯಾ ದೇಶ. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗ್ಯಾಲಕ್ಸಿ ಕಪ್ಪೆ ಭಾರತದ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಇದು ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕಪ್ಪೆಯಾಗಿದ್ದು ಇದು ಹೆಚ್ಚಾಗಿ ತೇವು ಪ್ರದೇಶದಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಅಲ್ಲಿರ್ತಕ್ಕಂಥ ಪರಿಸರ ವನ್ಯಜೀವಿ ಛಾಯಾಗ್ರಾಹಕರ ತೊಂದರೆಯಿಂದ ಅದು ಅಪಾಯದ ಅಂಚಿನಲ್ಲಿ ತಲುಪಿದೆ ಅಂತೇಳಿ ನಾವು ಇದನ್ನ ಹೇಳ್ಬೋದು. ತೈಮೂರ್ ಎಂಬುದು ಯಾವ ದೇಶದಿಂದ ಅಭಿವೃದ್ಧಿಪಡಿಸಲಾದ ಆಕಾಶ ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ? ಇತ್ತೀಚೆಗೆ ಯಾವ ದೇಶ ಇದನ್ನ ಪರೀಕ್ಷೆ ಮಾಡಿದೆ? ತೈಮೂರ್ ಮಿಸೈಲ್ ಅನ್ನ. ಯಾವ ದೇಶ ಅಂದ್ರೆ ಪಾಕಿಸ್ತಾನ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪಾಕಿಸ್ತಾನ ಅಂತ ಹೇಳ್ಬೋದು, ರೈಟ್ ರೀ. ಪಾಕಿಸ್ತಾನದ ವಾಯುಪಡೆಗೆ ಇದನ್ನು ಸೇರಿಸಲಾಗಿದ್ದು ಆಕಾಶದಿಂದ ಭೂಮಿಗೆ ಉಡಾಯಿಸ್ತಕ್ಕಂಥ ಪ್ರಮುಖ ಕ್ಷಿಪಣಿಯಾಗಿದ್ದು ಇದರ ಒಟ್ಟು ದಾಳಿ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ 600 ಕಿಲೋಮೀಟರ್ ಇದೆ. ಎಷ್ಟಿದೆ ಇದು? 600 ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬ್ಯಾಕ್ಟೀರಿಯನ್ ಒಂಟೆ ಇದು ಅಳಿವಿನಂಚಿನಲ್ಲಿ ಇರತಕ್ಕಂಥ ಒಂದು ಇದು ಪ್ರಾಣಿಯಾಗಿದೆ. ಹಾಗಾದ್ರೆ ಇದರ ಒಂದು ಸ್ಟೇಟಸ್ ಏನಿದೆ ಅಂದ್ರೆ ಅಳಿವಿನಂಚಿನಲ್ಲಿದೆ, ಬಹಳಷ್ಟು ಕ್ರಿಟಿಕಲ್ ಅಳಿವಿನಂಚಿನಲ್ಲಿದೆ, ದುರ್ಬಲವಾಗಿದೆ, ಕನಿಷ್ಠ ಕಾಳಜಿಯನ್ನು ಹೊಂದಿದೆ. ಸೊ ಆನ್ಸರ್ ಏನಂತಂದ್ರೆ ಡಬಲ್ ಹಂಪ್ಡ್ ಬ್ಯಾಕ್ಟೀರಿಯನ್ ಒಂಟೆ ಇದು. ಇದಕ್ಕೆ 2 ಹಿಂಗ ಪೆನ್ಗಳಿರ್ತಾವ ಇವು, ಮತ್ತೆ ಹೆಚ್ಚು ಕೂದಲು ಇರ್ತವೆ ಇದ್ರ ಮೈ ಮ್ಯಾಗ. ಇದು ಎಲ್ಲಿ ಕಂಡು ಬರ್ತಂದ್ರ ಲಡಾಖ್ ಒಳಗೆ ಕಂಡು ಬರ್ತದೆ. ಇದಕ್ಕೆ ಮೂಕ ಯೋಧರು ಅಂತ ಕರೀತಾರೆ. ಲಡಾಖ್ನ ಮೂಕ ಯೋಧರು ಅಂತ ಇಲ್ಲಿ ಕರೆಯಲಾಗ್ತಾ ಇದ್ದು ಇದು ಬಹಳಷ್ಟು ಅಳಿವಿನ ಅಂಚಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಒಂಟೆ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಬ್ಯಾಕ್ಟೀರಿಯನ್ ಒಂಟೆ, ಡಬಲ್ ಹಂಪ್ಡ್ ಬ್ಯಾಕ್ಟೀರಿಯನ್ ಒಂಟೆ, ರೈಟ್ ರೀ. ಸೊ ಆದ್ಮೇಲೆ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 3 ತಿಂಗಳ ಬ್ಯಾಚ್ ನಡೀತದೆ. ಬುಕ್ಸ್ ಮೆಟೀರಿಯಲ್ಗಳನ್ನು ಕೊಡ್ತೀವಿ. ಆನ್ಲೈನ್ ಆಫ್ಲೈನ್ ಟೆಸ್ಟ್ಗಳಿದ್ದಾವೆ. ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳಿದ್ದಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ ಬ್ಯಾಗು, ಬುಕ್ಸು, ಲೈಬ್ರರಿ ಮತ್ತು ಲ್ಯಾಬ್ ಅನ್ನು ಕೊಟ್ಟಿರ್ತೀವಿ. ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಲೈಬ್ರರಿ ಇದೆ. ಆಮೇಲೆ ಮೊಬೈಲ್ ಆ್ಯಪ್ ಮೂಲಕ ಕೊಡ್ತಾ ಇದ್ದೀವಿ. ಯಾರು ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳಿಗೆ ಬರ್ತಾ ಇದ್ದೀರಿ ಅವರು ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗಿ 3 ತಿಂಗಳ ಬ್ಯಾಚ್ ಇರ್ತದೆ. ಒಮ್ಮೆ ಪ್ರವೇಶಾತಿ ಪಡೆದ ನಂತರ ನೀವು ಅಪಾಯಿಂಟ್ ಆಗುವವರೆಗೆ ಯಾವುದೇ ಫೀಸ್ಗಳು ಇಲ್ಲಿ ಇರೋದಿಲ್ಲ. ಮತ್ತು ಫರ್ನಿಶ್ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆ ಬಿಜಾಪುರದ ಬಾಗಲಕೋಟ್ ರಸ್ತೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗಿದೆ. ಇಲ್ಲಿ ಬಂದು ಭೇಟಿ ಆಗ್ಬೋದು. ಆಫ್ಲೈನ್ ತರಬೇತಿಗೆ ತಾವು ಹಾಜರಾಗಬಹುದು. ಇವೆಲ್ಲ ಆನ್ಲೈನ್ ಟೆಸ್ಟ್ ಇದೆ ನೋಡ್ರಿ. ರೈಲ್ವೆ, ಡಿಫೆನ್ಸ್, ಗ್ರೂಪ್ ಡಿ, NTPC, ಇನ್ಶೂರೆನ್ಸ್ ಎಲ್ಲ 50% ಡಿಸ್ಕೌಂಟ್ ಅನ್ನು ನಾವು ನ್ಯೂ ಇಯರ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಟೆಸ್ಟ್ ಅನ್ನ ತಾವು ತೆಗೆದುಕೊಡ್ರಿ. ವಿಡಿಯೋ ಕೋರ್ಸ್ಗಳನ್ನು ಪರ್ಚೇಸ್ ಮಾಡಿ. ಫ್ರೀ ಕ್ವಿಜ್ಗಳು, ಕರೆಂಟ್ ಅಫೇರ್ಸ್ಗಳು, ನೋಟ್ಸ್ಗಳು ನಾವು ಇದರಲ್ಲಿ ಹಾಕಿದೀವಿ. ಅದನ್ನು ಯೂಸ್ ಮಾಡ್ರಿ. ಫ್ರೀ ವಿಡಿಯೋ ಕೋರ್ಸ್ಗಳು ಇದರಲ್ಲಿ ಇದಾವೆ. ಬುಕ್ಸ್ ಬೇಕಂದ್ರೆ ಇದಕ್ಕೆ ತಾವು ಆರ್ಡರ್ ಮಾಡಬಹುದು. ಇದರ ಕಂಪ್ಲೀಟ್ ಎಲ್ಲ ಲಿಂಕ್ಗಳು ನಮ್ಮ ಟೆಲಿಗ್ರಾಮ್ ಲಿಂಕ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಬೆನಿಫಿಟ್ ಅನ್ನ ಪಡ್ರಿ. ಪ್ರತಿ ವಾರ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಿರ್ತೀನಿ. ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ನಿಮಗೆ ಯೂಸ್ಫುಲ್ ಆಗಿದೆ. ಓಕೆ, ಥ್ಯಾಂಕ್ ಯು.